ಎಲ್ಲರಿಗೂ ನಮಸ್ಕಾರ. ಈ ದಿನ ADHD ಅಂದರೆ ಮಕ್ಕಳಲ್ಲಿ ಕಂಡುಬರುವಂಥ ವರ್ತನಾ ಸಮಸ್ಯೆಗಳ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳಿ ಅಂದರೆ ಅತಿ ಚಟುವಟಿಕೆ ಅಥವಾ ಏಕಾಗ್ರತೆ ಕೊರತೆಯನ್ನು ತೊಂದರೆಯನ್ನು ಅನುಭವಿಸ್ತಿರುವಂಥ ಮಕ್ಕಳ ಕುರಿತಾಗಿ ನಾವು ಇದನ್ನು ADHD ಅಂತ ಹೇಳಿ ಸಮಸ್ಯೆ ಅಂತ ಹೇಳಿ ನಾವು ಹೇಳ್ಬೋದು. ಏನು ADHD ಅಂದರೆ ನಾವು ಒಂದು ಎಕ್ಸಾಂಪಲ್ನ ನೋಡಿದ್ರೆ ಒಬ್ಬ ಬಾಲಕ 5 ವರ್ಷದ ಬಾಲಕ ಇರ್ತಾನೆ. ಅವನಿಗೆ ಸ್ವಭಾವತಃ ಅವನು ಬಹಳ ತುಂಟತನದಲ್ಲಿರ್ತಾನೆ ಅಥವಾ ಅವನು ಬೆಳೆಸುವ ಪೋಷಕರು ಬಹಳ ಕಷ್ಟವಾಗ್ತಿರುತ್ತೆ ಅವನನ್ನು ಬೆಳೆಸುವಂಥದ್ದು. ಹಾಗೆ ಒಂದು ಜಾಗದಲ್ಲಿ ಕೂರುವಂಥದ್ದಲ್ಲ ಅಥವಾ ವಿಪರೀತ ಚಟಪಟಿಕೆಯಿಂದ ಬಳಲುತ್ತಿರುವಂಥದ್ದು ಅಥವಾ ಶಾಲೆಯಲ್ಲೂ ಕೂಡ ಆತನ ವರ್ತನೆ ಒಂದು ಜಾಗದಲ್ಲಿ ಕೂರುವಂಥ ಸನ್ನಿವೇಶಗಳನ್ನು ಅವನು ಫೇಸ್ ಮಾಡ್ತಾ ಇರಲ್ಲ. ಹಾಗೆ ಬೇರೆ ಮಕ್ಕಳಿಗೂ ಕೂಡ ತುಂಬ ಕೇಟಲೆ ಮಾಡ್ತಾ ಇರ್ತಾನೆ. ತನಗೆ ನೀಡಿದ ಕಾರ್ಯಕ್ರಮಗಳನ್ನು ಅಥವಾ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸೋದೇ ಇಲ್ಲ. ಅದೇ ಅರ್ಧದಲ್ಲೇ ಬಿಡುವಂಥದ್ದು ಅಂದರೆ ನೆಗ್ಲೆಕ್ಟ್ ಮಾಡುವಂಥದ್ದು. ಹಾಗೆ ಬೇರೆಯವರ ವಿಚಾರದಲ್ಲಿ ಮಧ್ಯಪ್ರವೇಶಿಸುವಂಥದ್ದು ಅನಾವಶ್ಯಕವಾಗಿ, ಹಾಗೆ ಹಸ್ತಕ್ಷೇಪ ಮಾಡುವಂಥದ್ದು. ಹಾಗೆ ಸುಮಾರು ಈ ಥರದ ಹಲವಾರು ಸಮಸ್ಯೆಗಳನ್ನು ಅವನು ಮಾಡೋದ್ರಿಂದ ಎಷ್ಟೇ ಶಿಕ್ಷೆ ನೀಡಿದ್ರೂ ಕೂಡ ಅವನಿಗೆ ಇದನ್ನು ತಿದ್ದಲಿಕ್ಕೋಸ್ಕರ ಅದನ್ನು ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಅವನಲ್ಲಿರೋದಿಲ್ಲ. ಈ ರೀತಿ ತನ್ನ ಸಹಪಾಠಿಗಳ ಜೊತೆನೂ ಕೂಡ ರಿಪೀಟೆಡ್ ಆಗಿ ಜಗಳ ಮಾಡುವಂಥದ್ದು. ಇಂತಹ ಸಮಸ್ಯೆಗಳನ್ನು ನಾವು ADHD ಅಂತ ಹೇಳಿ ಹೇಳ್ಬೋದು.